ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇವತ್ತು ಈಗ ಟೈಮ್ ಬಂದು ಬೆಳಗ್ಗೆ 6:30. ಇದು ಬಂದು ಸೋಮವಾರದ ಲಾಗ್, ಇವತ್ತಿನ ಲಾಗ್ ಇದು. ನಾನು 6:30ಗೆ ಅಂದರೆ ಈಗ ಆಲ್ರೆಡಿ ಹಾಲೆಲ್ಲ ಕರೆದಾಯಿತು. ಕರೆದ್ಬಿಟ್ಟು ಕೊಡಕೆ ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ಕೊಡಕೆದು ಸಗಣಿ ಎಲ್ಲ ಬತ್ತಾ ಇದ್ದೀನಿ. ಹಾಲು ಕರೆಯೋದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ವಿಡಿಯೋ ಮಾಡಲಿಲ್ಲ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಟೈಮ್ ಬಂದು 7 ಗಂಟೆ ಆಗಿದೆ. ನಾನು ಹಾಲು ಕರೆಯೋಕ್ಕೆ ಎದ್ದೇಳೋದು 5:30ಗೆ. ಹಾಲು ಕರೆದು ಇನ್ನು ಮಿಕ್ಕಿದ ಕೆಲಸ ಎಲ್ಲ ಮಾಡಿರ್ತೀನಿ. ನೆಕ್ಸ್ಟ್ ಈಗ ಕಸ ಗುಡಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಫ್ರೆಂಡ್ಸ್, ಹಾಗೇ ನಾನು ವೀಡಿಯೋಗಳು ಬಿಟ್ಟು ಅಲ್ಲೇ ತುಂಬ ದಿನ ಆಯಿತು, ಮಂತ್ ಆಯಿತು ಅಂತ ಹೇಳ್ಬೋದು. ಅಲ್ಲೇ ಒಂದು 8 ಮಂತ್ ಏನೋ ಆಯಿತು. ತುಂಬಾ ಹೆಲ್ತ್ ಪ್ರಾಬ್ಲಮ್ ಆಗಿತ್ತು. ಅದರಿಂದ ನಾನು ಯಾವ ವೀಡಿಯೋಸು ಸಹ ಮಾಡಿರಲಿಲ್ಲ, ವೀಡಿಯೋಸ್ಗಳು ಅಪ್ಲೋಡ್ ಮಾಡಿರಲಿಲ್ಲ. ಇವಾಗ ಸ್ವಲ್ಪ ಹೆಲ್ತು ಸ್ವಲ್ಪ ಸುಧಾರಿಸ್ಕೊಂಡಾದ್ಮೇಲೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಈಗ ಆಲ್ರೆಡಿ ನನಗೆ 816 ಜನನೇನೋ ಸಬ್ಸ್ಕ್ರೈಬರ್ ಇದ್ದಾರೆ. ಅಷ್ಟು ಜನ ವೀಡಿಯೋಸ್ ನೋಡಿದ್ರು ನನಗೆ ಎಷ್ಟೋ ಇದಾಗುತ್ತೆ, ಖುಷಿಯಾಗುತ್ತೆ. ಅಷ್ಟು ಜನನೂ ನನ್ನ ವೀಡಿಯೋಸ್ ನೋಡ್ತಾ ಇಲ್ಲ. ಹೇಳ್ಬೇಕು ಅಂದರೆ ಸಬ್ಸ್ಕ್ರೈಬರ್ ಇರೋದು ಎಷ್ಟು ಜನ, ವ್ಯೂಸ್ ಬರೋದು ಎಷ್ಟು ಜನ ಅನ್ನಂಗೆ ಆಗೈತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಹೋಗ್ಲಿ ಸಬ್ಸ್ಕ್ರೈಬರ್ ನನಗೆ ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ದೀರಾ ಅಷ್ಟು ಜನ ನನ್ನ ವೀಡಿಯೋಸ್ ನೋಡಿದರೆ ನನಗೆ ಎಷ್ಟೋ ಖುಷಿಯಾಗುತ್ತೆ. ದಯವಿಟ್ಟು ಇನ್ನು ಮುಂದೇನಾದರೂ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಹಾಗೇ ನನಗೆ ಹೆಲ್ತ್ ಪ್ರಾಬ್ಲಮ್ ಆಗಿದ್ದು ಏನು ಅಂದರೆ ಈ ವಿಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಅಂದರೆ ಬೆಲ್ಸ್ ಪಾಲ್ಸಿ ಅಂತ ಆಗಿತ್ತು. ಅದು ಬೆಲ್ಸ್ ಪಾಲ್ಸಿ ಆಗೋದು ಅಂತ ಅಂದರೆ ಒಂದು ಸೈಡ್ ಐಸ್ ಇದೆಯಲ್ಲ ನಮ್ಮದು, ಅದನ್ನ ಕ್ಲೋಸ್ ಮಾಡೋಕ್ಕಾಗ್ತಾ ಇರಲ್ಲ. ಮತ್ತು ರಫೆನೂ ಸಹ ಹೊಡೆಯೋಕ್ಕಾಗ್ತಾ ಇರಲ್ಲ. ನೆಕ್ಸ್ಟು ಒಂದು ಕಡೆ ಲಿಪ್ಪು ಮಾತಾಡೋಕ್ಕಾಗ್ತಾ ಇರಲ್ಲ. ಆ ಥರ ಪ್ರಾಬ್ಲಮ್ ಆಗುತ್ತೆ. ಇದು ಪ್ರಾಬ್ಲಮ್ ಆಗೋದು ಯಾವುದರಿಂದ ಅಂತ ಅಂದರೆ ಕಿವಿ ಪ್ರಾಬ್ಲಮಿಂದ, ಕಿವಿಲಿ ಏನಾದ್ರು ನರ ಎಫೆಕ್ಟ್ ಏನಾದ್ರು ಇದಾಗಿದ್ದರೆ ಅದರಿಂದ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇದನ್ನು ನಾನು ಅಂದರೆ ನನಗೆ ಸ್ಟಾರ್ಟಿಂಗು ಇದು ಕಾಣಿಸ್ಕೊಂಡಾಗ ಒಂದು 2 ಡೇಸ್ ಮುಂಚೆನೇ ನನಗೆ ಈ ಥರ ಕಾಣಿಸ್ಕೊಂಡಿತ್ತು. ಅಂದರೆ ಏನಪ್ಪ ಅಂತ ಅಂದರೆ ಕಣ್ಣಲ್ಲಿ ನೀರು ಬರೋದು, ಮತ್ತು ಕಣ್ಣು ಒಂದು ಸ್ವಲ್ಪ ಮೊಬ್ಬಾದಂಗೆ ಆಗೋದು, ಈ ಥರ ಪ್ರಾಬ್ಲಮ್ಸ್ ನನಗೆ ಕಾಣಿಸ್ಕೊಂಡಿತ್ತು. ಆದರೆ ನಾನೇ ನೆಗ್ಲೆಕ್ಟ್ ಮಾಡಿ ಆಸ್ಪತ್ರೆಗೆ ಹೋಗಾದ್ಮೇಲೆ ನನಗೆ ಗೊತ್ತಾಯಿತು ನನಗೆ ಬೆಲ್ಸ್ ಪಾಲ್ಸಿ ಆಗಿದೆ ಅಂತ ಅಂದ್ಬಿಟ್ಟು. ಆಮೇಲೆ ಡಾಕ್ಟ್ರು ಅವತ್ತು ಅಡ್ಮಿಟ್ ಆಗೋದಕ್ಕೆ ಹೇಳಿದರು. ಆದರೆ ನಾವು ನೆಗ್ಲೆಕ್ಟ್ ಮಾಡಿಬಿಟ್ಟೆ. ನಾನು ಅಡ್ಮಿಟ್ ಆಗೋಲ್ಲ ಅಂತ ಅಂದ್ಕೊಂಡ್ಬಿಟ್ಟು ಬಂದೆ. ಆಮೇಲೆ ನೆಕ್ಸ್ಟ್ ಬಂದು ಒಂದು 2 ಡೇಸ್ ಆದಮೇಲೆ ನನಗೆ ಮತ್ತೆ ಜಾಸ್ತಿ ಆಗಿಬಿಡ್ತು. ಆ ಥರ ಫುಲ್ಲು ಐಸ್ ಕ್ಲೋಸ್ ಮಾಡೋಕ್ಕಾಗಲಿಲ್ಲ. ಮತ್ತು ಒಂದು ಕಡೆ ಲಿಪ್ಪಲ್ಲಿ ಮಾತಾಡೋಕ್ಕಾಗ್ತಾ ಇರಲಿಲ್ಲ. ಆ ಥರ ನನಗೆ ಪ್ರಾಬ್ಲಮ್ ಕಾಣಿಸ್ಕೊಂಡ್ಬಿಡ್ತು. ಮತ್ತು ನೆಕ್ಸ್ಟ್ ನಾವು ಮತ್ತೆ ಆಸ್ಪತ್ರೆಗೆ ಹೋದೋ. ಮತ್ತು ಅಲ್ಲಿ ಅಡ್ಮಿಟ್ ಆಗಿಬಿಟ್ಟು ನಾವು ಟ್ರೀಟ್ಮೆಂಟ್ ತೊಗೊಂಡಾದ್ಮೇಲೆ ಒಂದು 7 ಡೇಸ್ 8 ಡೇಸ್ ಏನೋ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಬಂದು ನನಗೆ ರಿಕವರಿ ಆಗಬೇಕು ಅಂದರೆ ನನಗೆ ಆಸ್ಪತ್ರೆಯಲ್ಲೂ ರಿಕವರಿ ಆಗಲಿಲ್ಲ. ನೆಕ್ಸ್ಟು ನಾನು ಮನೆಗೆ ಬಂದು ಸ್ವಲ್ಪ ನಾನು ಮಾಡೋ ಎಕ್ಸಸೈಜಿಂದ ನನಗೆ ಫುಲ್ಲು ಅದು ಕ್ಲಿಯರ್ ಆಯಿತು. ಫ್ರೆಂಡ್ಸ್, ಹಾಗೆಯೇ ಇವಾಗ
ಕಸ ಎಲ್ಲ ಗುಡಿಸಿ ಎಲ್ಲ ಕೆಲಸ ಮಾಡಿಕೊಂಡು ಪಾತ್ರೆ ಎಲ್ಲ ಬೆಳಗಿ ಇವಾಗ ತಿಂಡಿ ಮಾಡೋಣ ಅಂತ ಬಂದೆ. ಇವಾಗ ಒಂದು ಸೈಡು ಟೊಮೊಟೊ ಸಾಂಬಾರು ಇಟ್ಟಿದ್ದೀನಿ, ಅದು ಮಧ್ಯಾಹ್ನಕ್ಕೆ ನಮ್ಮ ಹಸ್ಬೆಂಡ್ಗೆ. ಮತ್ತು ಈಗ ಚಿತ್ರಾನ್ನ ಲೆಮನ್ ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಕಟ್ ಮಾಡ್ತಾಯಿದ್ದೆ. ಮತ್ತು ಲೆಮನ್ ರೈಸು ಮತ್ತು ಸ್ವಲ್ಪ ಬಜ್ಜಿ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೆ. ಫ್ರೆಂಡ್ಸ್ ಹಾಗೆಯೇ ಬೆಲ್ಸ್ ಪಾಲ್ಸಿ ಅಂತ ಅಂದರೆ ಏನು ಅಂತ ಹೇಳಿದ್ದೀನಿ. ಅದು ಕಿವಿ ಪ್ರಾಬ್ಲಮ್ಸಿಂದ ಬರೋದು. ಅಂದರೆ ನಾವು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗ ಅಂದರೆ ಜನಗಳು ಮಾತಾಡಿದ್ದು ಏನು ಅಂತ ಅಂದರೆ ಲಕ್ವ ಹೊಡೆದ್ಬಿಟ್ಟಿದೆಯಂತೆ, ಒಂದು ಸೈಡ್ ಮಾತಾಡೋದಕ್ಕಾಗಲ್ವಂತೆ ಅಂತ ತುಂಬ ಜನ ಮಾತಾಡಿಬಿಟ್ಟಿದ್ರಂತೆ ಊರವರೆಲ್ಲ. ಫಸ್ಟೇ ಹೇಳ್ತೀವಲ್ಲ, ಒಂದು ಸ್ವಲ್ಪ ಆಯಿತು ಅಂತಂದರೆ ಜನಗಳು ಯಾವ ರೀತಿ ಮಾತಾಡ್ತಾರೆ ಅಂತ ಅಂದ್ಬಿಟ್ಟು. ಹಾಗೆಯೇ ನನಗಾಗಿದ್ದು ಬೆಲ್ಸ್ ಪಾಲ್ಸಿ. ನನಗೆ ಧೈರ್ಯ ಇತ್ತು, ನನಗೆ ಲಕ್ವ ಹೊಡೆದಿಲ್ಲ ಅಂತ ಅಂದ್ಬಿಟ್ಟು. ಯಾಕೆಂದರೆ ನಾನು ಸ್ಟಾರ್ಟಿಂಗು ಡಾಕ್ಟ್ರ್ ಹತ್ರ ಹೋದಾಗಲೇ ಡಾಕ್ಟ್ರು ನನಗೆ ತಿಳಿಸಿ ಹೇಳಿದ್ದೇನು ಅಂದರೆ, ನಿಮಗೆ ಲಕ್ವ ಹೊಡೆದಿಲ್ಲ, ಸ್ಟ್ರೋಕ್ ಹೊಡೆದಿಲ್ಲ, ನಿಮಗೆ ಬೆಲ್ಸ್ ಪಾಲ್ಸಿ ಆಗಿದೆ. ಇದು ಸ್ಟ್ರೋಕ್ ಆದರೆ ಐಸು ಅದೇನು ಪ್ರಾಬ್ಲಮ್ ಆಗೋಲ್ಲ. ಇದು ಬೆಲ್ಸ್ ಪಾಲ್ಸಿ ಆದರೆ ಕಣ್ಣು ಮುಚ್ಚೋದಕ್ಕಾಗಲ್ಲ. ಒಂದು ಕಡೆ ಐಸು ಅದು ಯಾವ ರೀತಿಯೂ ಇದಿರಲ್ಲ, ಅದ್ರ ಆಕ್ಟಿವಿಟಿ ಏನೂ ಇರಲ್ಲ, ಆ ರೀತಿ ಆಗುತ್ತೆ. ಮತ್ತು ಲಿಪ್ಪನ್ನು ಸಹ ಒಂದು ಸೈಡ್ ಮಾತಾಡೋದಕ್ಕಾಗಲ್ಲ. ನೀವು ಈ ಜನಗಳು ಏನೇ ಅಂದ್ರೂ ನೀವು ಹೆದ್ರಬೇಡಿ ಅಂತ ನಮಗೆ ಡಾಕ್ಟ್ರು ಫಸ್ಟ್ ಟೈಮ್ ಹೋಗಿದ್ದಾಗಲೇ ನಮಗೆ ಹೇಳಿದರು. ಹಾಗಾಗಿ ನಾನು ಜನಗಳ ಮಾತಿಗೆ ತಲೆ ಕೆಡಿಸ್ಕೊಳ್ಳಿಲ್ಲ, ಭಯನೂ ಪಡಲಿಲ್ಲ. ಏಕೆಂದರೆ ನನಗೆ ಹುಷಾರಾಗುತ್ತೆ ಅನ್ನೋ ನಂಬಿಕೆ ನನಗಿತ್ತು. ನೆಕ್ಸ್ಟು ಡಾಕ್ಟ್ರು ಹೇಳಿದ್ದು ಏನು ಅಂದರೆ, ನನಗೆ ನಾವು ಕೊಡೋ ಟ್ರೀಟ್ಮೆಂಟ್ಗಿನ್ನ ನೀನು ಮಾಡೋ ಎಕ್ಸಸೈಸಿಂದಲೇ ಅದು ಬೇಗ ಗುಣ ಆಗೋದು. ನೀವು ವ್ಯಾಯಾಮ ಕೊಡ್ತೀರಾ ನಿಮ್ಮ ಫೇಸಿಗೆ, ಅದ್ರ ಮೇಲೆ ಅದು ಬೇಗ ಹುಷಾರಾಗುತ್ತೆ ಅಂತ ಹೇಳಿದರು. ನಾನು ಮನೆಗೆ ಬಂದರೂ ಅಷ್ಟೇ, ಡಿಸ್ಚಾರ್ಜ್ ಮಾಡಿಕೊಂಡು ಮನೆಗೆ ಬಂದರೂ ಅಷ್ಟೇ, ಡೈಲಿ ನಾನು ಎಕ್ಸಸೈಸ್ ಮಾಡಿವೆ. ಫೇಸಲ್ಲಿ ಯಾವ ರೀತಿ ಎಕ್ಸಸೈಸ್ ಮಾಡಬೇಕು ಅಂತಲೂ ಡಾಕ್ಟ್ರು ನಮಗೆ ಹೇಳ್ಕೊಟ್ಟಿದ್ರು. ಮತ್ತು ಅಲ್ಲೂ ಅಷ್ಟೇ, ಆಸ್ಪತ್ರೆಯಲ್ಲಿ ಡೈಲಿನೂ ನಾನು ಫೇಸ್ ಎಕ್ಸಸೈಸ್ ಮಾಡಿವೆ. ಹಂಗಾಗಿ ನಾನು ಫುಲ್ಲು ರಿಕವರಿ ಫುಲ್ಲೆಲ್ಲ ಇದು ಮಾಡಿಕೊಂಡು ನಾನು ಹುಷಾರಾದೆ. ಆದರೆ ಒಂದು ಏನು ಅಂತ ಅಂದರೆ, ಜನಗಳು ಏನೇ ಅಂದ್ರೂ ನಾವು ತಲೆ ಕೆಡಿಸ್ಕೋಬಾರ್ದು. ನಮ್ಗೆ ಏನಾಗಿದೆ ಅನ್ನೋದು ನಮಗೆ ಗೊತ್ತಿರುತ್ತೆ ಅನ್ನೋದೊಂದು ಇದರಿಂದ ಕಲಿತ್ಕೊಂಡೆ. ನಾನು ನಾನು ಆಸ್ಪತ್ರೆಗೆ ಹೋಗಿ ನನಗೆ ನಂಬಿಕೆ ಇತ್ತು, ನನಗೆ ಸ್ಟ್ರೋಕ್ ಆಗಿಲ್ಲ. ಡಾಕ್ಟ್ರು ಹೇಳಿದ ಮೇಲೆ ನನಗೆ ಧೈರ್ಯ ಬಂದಿತ್ತು, ನನಗೆ ಸ್ಟ್ರೋಕ್ ಆಗಿಲ್ಲ, ನನಗೆ ಬೆಲ್ಸ್ ಪಾಲ್ಸಿ ಆಗಿದೆ. ಡಾಕ್ಟ್ರು ಸಹ ಹೇಳಿದ್ದು, ಇದು ಏನಿಲ್ಲ ಅಂದರೂ 1 ಮಂತ್ 2 ಮಂತ್ ಒಳಗೆ ನಿಮಗೆ ಮತ್ತೆ ಕ್ಲಿಯರ್ ಆಗುತ್ತೆ ಅದು ಅಂತ. ನನಗೆ ಹೇಳಬೇಕು ಅಂದರೆ, ನಾನು ಆಸ್ಪತ್ರೆಯಿಂದ ಬಂದು 15 ಡೇಸ್ಗೆ ನನಗೆ ಕ್ಲಿಯರ್ ಆಯಿತು. ತುಂಬಾ ಖುಷಿ ಆಯಿತು ಹೇಳಬೇಕು ಅಂತ ಅಂದರೆ. ಈ ವಿಷಯನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ. ಏಕೆಂದರೆ ನನ್ನಂಗೆ ಈ ಥರ ಬೆಲ್ಸ್ ಪಾಲ್ಸಿ ಆಗಿದ್ದರು ತುಂಬ ಜನ ಇರ್ಬೋದು. ಅಂದರೆ ನಾನು ಏನಾದರೂ ಅದ್ರ ಬಗ್ಗೆ ಏನಾದ್ರು ನಿಮಗೆ ಮಾಹಿತಿ ಬೇಕು ಅಂದರೆ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ನಾನು ಕ್ಲಿಯರಾಗಿ ಡೀಟೇಲ್ಸಾಗಿ ನಾನು ತಿಳಿಸ್ಕೊಡ್ತೀನಿ. ಅದು ಯಾವ ರೀತಿ ಬೆಲ್ಸ್ ಪಾಲ್ಸಿ ಅಂದರೆ ಇದು ಮುಖದ ಲಕ್ವ ಅಂತಲೇನೋ ಕರೀತಾರೆ ಅಂತ ಅನಿಸುತ್ತೆ. ಅಂದರೆ ಇದು ಸ್ಟ್ರೋಕ್ ಅಲ್ಲ. ಬೆಲ್ಸ್ ಅಂದರೆ ಕಿವಿಲಿ ಒಂದು ನರ ಇರುತ್ತಂತೆ, ಅದೇನಾದ್ರು ನರ ಬ್ಲಡ್ ಸರ್ಕ್ಯುಲೇಷನ್ ಆಗದೇ ಅದು ಅಲ್ಲಿ ಜಾಮ್ ಆಯಿತು ಅಂದರೆ ಇಲ್ಲಿ ಕಿವಿಯಿಂದ ನಮ್ಮ ಫೇಸು ಮತ್ತು ಕಣ್ಣಿಗೆ ಪ್ರಾಬ್ಲಮ್ ಆಗಿರುತ್ತಂತೆ. ನಮಗೆ ಡಾಕ್ಟ್ರು ಹೇಳಿದ್ದು ನಾನು ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಯಾವ ರೀತಿ ಎಕ್ಸಸೈಸ್ ಮಾಡಿ ಅದನ್ನು ಕ್ಲಿಯರ್ ಮಾಡಿಕೊಂಡೆ, ನಾವು ಡಾಕ್ಟ್ರು ಕೊಡೋ ಮೆಡಿಷನ್ಗಿಂತ ನಾವು ಯಾವ ರೀತಿ ಮನೆಯಲ್ಲೇ ಅದನ್ನು ಕ್ಲಿಯರ್ ಮಾಡ್ಕೋಬೋದು ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಬೇಕಾದರೆ ನೀವು ಕಾಮೆಂಟ್ ಮಾಡಿದರೆ ನಾನು ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಹಾಗೆಯೇ ಆಸ್ಪತ್ರೆಯಲ್ಲೂ ಸಹ ಫಿಸಿಯೋಥೆರಪಿ ಅಂತ ಮಾಡಿಸ್ತಾ ಇದ್ದೋ. ಡಾಕ್ಟ್ರು ಹೇಳಿದರು ಫಿಸಿಯೋಥೆರಪಿ ಮಾಡಿಸಿ ಸ್ವಲ್ಪ ದಿನ, ಒಂದು 15 ಡೇಸ್ ಮಾಡಿಸಿ ಅಂತ. ಆದರೆ ನಾನು ಮಾಡಿಸಿದ್ದು 4 ದಿನ ಅಷ್ಟೇ. 4 ದಿನ ಮಾಡಿಸ್ಬಿಟ್ಟು ನಾನು ಅಲ್ಲಿ ಸ್ಟಾಪ್ ಮಾಡಿದೆ. ಯಾಕೆಂದರೆ ಫಿಸಿಯೋಥೆರಪಿ ನೋವು ತಡೆಯೋಕ್ಕಾಗ್ತಾ ಇರಲಿಲ್ಲ ನನಗಂತೂ. ಅಂದರೆ ನಮಗೆ ಎಕ್ಸಸೈಸ್ ಹೇಳ್ಕೊಟ್ಟಿದ್ರಲ್ಲ ಯಾವ ರೀತಿ ಮಾಡಬೇಕು ಫೇಸಿಗೆ ಅನ್ನೋದು, ನಾನು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದೆ. ಅದಕ್ಕೆ ನಾನು ಫಿಸಿಯೋಥೆರಪಿ ಸ್ಟಾಪ್ ಮಾಡಿಬಿಟ್ಟು ನಿಲ್ಲಿಸ್ಬಿಟ್ಟು ನಾನು ಮನೇಲೇ ಎಕ್ಸಸೈಸ್ ಮಾಡಿವೆ. ಹಂಗಾಗಿ ನನಗೆ ಬೇಗ ಕ್ಲಿಯರ್ ಆಯಿತು. ನಾನು ಯಾವ ರೀತಿ ಎಕ್ಸಸೈಸ್ ಮಾಡಿದೆ ಅನ್ನೋದು ಏನಾದ್ರು ನಿಮಗೆ ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ.
ಫ್ರೆಂಡ್ಸ್ ಹಾಗೆಯೇ ಇವಾಗ ಟೊಮಟೊ ಸಾಂಬಾರು ರೆಡಿ ಆಯಿತು. ಈ ಕಡೆ ರೈಸು ಮಾಡಿಟ್ಟಿದ್ದೀನಿ. ಈ ಕಡೆ ಪಕೋಡ ಮಾಡೋಣ ಅಂತ ಅಂದ್ಬಿಟ್ಟು ಹಿಟ್ಟನ್ನ ಕಲಿಸ್ತಾ ಇದ್ದೀನಿ. ಫ್ರೆಂಡ್ಸ್ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಪೋರ್ಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಬೆಲ್ಸ್ ಪಾಲ್ಸಿಗೂ ಮತ್ತು ಸ್ಟ್ರೋಕಿಗೂ ಇರೋ ವ್ಯತ್ಯಾಸ ಏನಾದ್ರು ಬೇಕು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬೆಲ್ಸ್ ಪಾಲಿಸಿ ಅದು ಸ್ಟ್ರೋಕ್ ಅಲ್ಲ, ಅದು ನಾವು ಕಿವಿ ಪ್ರಾಬ್ಲಮಿಂದ ಸ್ಟಾರ್ಟ್ ಆಗೋದು. ನಾನು ಇದು ಸ್ಟಾರ್ಟಿಂಗು ನನಗೆ ಜನಗಳು ಮಾತಾಡೋದ್ರಿಂದ ತುಂಬಾ ಕುಗ್ಗೋಗಿದ್ದೆ. ನನಗೆ ಡಾಕ್ಟ್ರು ಯಾವಾಗ ಧೈರ್ಯ ಹೇಳಿದ್ರು ಆವಾಗ ನನಗೆ ಮನಸ್ಸಿಗೆ ತುಂಬಾ ಖುಷಿಯಾಯಿತು. ನನಗಾಗಿರೋದು ಸ್ಟ್ರೋಕ್ ಅಲ್ಲ, ನನಗಾಗಿರೋದು ಬೆಲ್ಸ್ ಪಾಲ್ಸಿ ಅಂತವ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆದರೆ ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆಯೇ ಇನ್ನೊಂದು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಯಾರಿಗಾರು ಏನಾದ್ರು ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಜನಗಳು ಅವ್ರನ್ನ ಆಡ್ಕೊಳ್ಳೋದು ಜಾಸ್ತಿ. ದಯವಿಟ್ಟು ಯಾರೇ ಆದರೂ ಯಾರಿಗಾರು ಒಂದು ಪ್ರಾಬ್ಲಮ್ ಆಯಿತು ಅಂದರೆ ಅವ್ರನ್ನ ಆಡ್ಕೊಳ್ಳೋಕೆ ಹೋಗಬೇಡಿ. ಯಾಕೆ ಅಂದರೆ ಕರ್ಮ ರಿಟರ್ನ್ ಇವತ್ತು ಇವ್ರು ಆಡ್ಕೊಂಡ್ರೆ ಇನ್ನು ಮತ್ತೆ ನೆಕ್ಸ್ಟ್ ಅವರಿಗೆ ಬಂದೇ ಬರುತ್ತೆ. ಯಾವುದೇ ಆದ್ರೂ ನಾವು ಕೈಯಾರೆ ಮಾಡ್ಕೊಳ್ಳಲ್ಲ. ಅದು ಯಾವುದರಿಂದ ಏನಾಗುತ್ತೆ ಅನ್ನೋದು ನಮಗೂ ಗೊತ್ತಿರಲ್ಲ. ಹಾಗೆ ಯಾರನ್ನು ಸಹ ಯಾರಿಗೆ ಏನಾಯಿತು ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ನಾವು ಯಾರನ್ನು ಆಡ್ಕೊಳ್ಳೋಕೆ ಹೋಗಬಾರ್ದು. ಯಾಕೆಂದರೆ ಒಂದಲ್ಲ ಒಂದಿನ ಅದು ನಮಗೆ ಮತ್ತೆ ರಿಟರ್ನ್ ಬಂದೇ ಬರುತ್ತೆ. ನಾನು ಈ ವಿಡಿಯೋದಲ್ಲಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.